Hello students, the topic of this session is classes and objects in Java. Classes andre ಏನು ಅಂತ ನಾವು features of object oriented language ಅದರಲ್ಲಿ ನೋಡಿದ್ದೀವಿ. You have learned so many features like polymorphism, inheritance, classes and objects, ಡೇಟಾ ಅಬ್ಸ್ಟ್ರಾಕ್ಷನ್, ಎನ್ಕ್ಯಾಪ್ಸುಲೇಷನ್ ಇದೆಲ್ಲನೂ ನೋಡಿದ್ದೀರಾ. ಈಗ ಇನ್ ಡೆಪ್ತು ಯು ನೀಡ್ ಟು ರೈಟ್ ದಿ ಪ್ರೋಗ್ರಾಮ್ಸ್. ಟು ರೈಟ್ ದಿ ಪ್ರೋಗ್ರಾಮ್ಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಕ್ಲಾಸಸ್ ಇನ್ ಎ ಡಿಫ್ರೆಂಟ್ ವೇ. ಸ್ಕ್ರೀನ್ ಮೇಲೆ ಏನಿದೆ, ಎ ಕ್ಲಾಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ವಿತ್ ಎ ಟೆಂಪ್ಲೇಟ್ ದಟ್ ಸರ್ವ್ಸ್ ಟು ಡಿಫೈನ್ ಇಟ್ಸ್ ಪ್ರಾಪರ್ಟೀಸ್ ಅಂತ ಇದೆ. It's a user-defined data type. User-defined data type andre you can write any user-defined names. Apart from rules for variable declaration, adanna follow madkondo you can write the class names. Variable declaration ge yav rules na follow ಮಾಡ್ತೀರಾ to write the user-defined variable name, adanna ನೀವು ಕ್ಲಾಸ್ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ದಟ್ಸ್ ವೈ ಇಟ್ಸ್ ಕಾಲ್ಡ್ ಆಸ್ ಎ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್. ಆದರೆ ಡೇಟಾ ಟೈಪ್ ಅಂತಂದರೆ ಇಂಟ್, ಫ್ಲೋಟ್, ಕ್ಯಾರ್, ಬೈಟ್ ಈ ರೀತಿ ಬೇಸಿಕ್ ಡೇಟಾ ಟೈಪ್ಸ್ನ ವಿ ಹ್ಯಾವ್ ಲರ್ನ್ಡ್ ಇನ್ ದಿ ಪ್ರೀವಿಯಸ್ ಸೆಷನ್ಸ್. ಆದರೆ ಇದನ್ನು ಡೇಟಾ ಟೈಪ್ ಅಂತ ಹೇಗೆ ಹೇಳೋದು? ಕ್ಲಾಸ್ ಇಸ್ ಎ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ಅಂತ ನಾವು ಎಲ್ಲ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಸೆಷನ್ಸಲ್ಲೂ ಕಲಿತಾ ಇರ್ತೀವಿ. ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ಅಂತ ಯಾಕೆ ಅಂತಂದರೆ, ಈಗ ಕ್ಲಾಸ್ ರೆಕ್ಟ್ಯಾಂಗಲ್ ಅಂತ ನಾನೊಂದು ಕ್ಲಾಸ್ ಕ್ರಿಯೇಟ್ ಮಾಡಿದ್ರೆ ರೆಕ್ಟ್ಯಾಂಗಲ್ ಅನ್ನೋದೇ ಡೇಟಾ ಟೈಪ್ ಆಗೋಯ್ತಾ? ಹಾಗಾದರೆ ಆ ರೆಕ್ಟ್ಯಾಂಗಲ್ನ ನಾನು ಬೇರೆ ಇನ್ಯಾವುದೋ ವೇರಿಯೇಬಲ್ ಡಿಕ್ಲರೇಷನ್ಗೆ ಯೂಸ್ ಮಾಡ್ಬೋದಾ ಅನ್ನೋ ಕ್ವೆಶನ್ನು ನಿಮ್ಮ ಮೈಂಡಲ್ಲಿ ಬರ್ಬೋದು. ಇಟ್ಸ್ ಎ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್. ಏನಕ್ಕೆ ಅಂತಂದರೆ ಇಟ್ ಕಂಟೈನ್ಸ್ ವೇರಿಯೇಬಲ್ಸ್ ಇನ್ಸೈಡ್ ಇಟ್ and methods inside it. ವೇರಿಯೇಬಲ್ ಡಿಕ್ಲರೇಷನ್ ಹೇಗೆ ಮಾಡ್ತೀರಾ ಆ ರೀತಿ ಫೀಲ್ಡ್ಸ್ನ ನೀವು ಬರಿತೀರಾ ಇನ್ಸೈಡ್ ದಿ ಕ್ಲಾಸ್. ಜೊತೆಗೆ ನೀವು ಮೆಥಡ್ಸು ಬರಿತೀರಾ. ಒಂದು ಕ್ಲಾಸಲ್ಲಿ ಯು ಡೋಂಟ್ ಹ್ಯಾವ್ ಜಸ್ಟ್ ಡೇಟಾ ಮೆಂಬರ್ಸ್, ಯು ಹ್ಯಾವ್ ಬೋತ್ ಕ್ಲಾಸಸ್ ಆ್ಯಂಡ್ ಮೆಥಡ್ಸ್. ಎರಡೂ ನೀವು ಇನ್ಕ್ಲೂಡ್ ಮಾಡಿ ಆ ಒಂದು ಸೆಟ್ ಇರುತ್ತಲ್ಲ, ವೇರಿಯೇಬಲ್ಸ್ ಮತ್ತು ಮೆಥಡ್, ಆ ಒಂದು ಸೆಟ್ಟನ್ನ ನೀವು ಆ ಕ್ಲಾಸ್ ನೇಮಿಂದ ರೆಪ್ರೆಸೆಂಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನಾನೀಗ ಜಸ್ಟ್ ಹೇಳಿದೆ ಕ್ಲಾಸ್ ರೆಕ್ಟ್ಯಾಂಗಲ್ ಅಂತ ತಗೊಂಡಿದ್ದೀನಿ. ಅದಕ್ಕೆ ಫೀಲ್ಡ್ ನೇಮು ಮತ್ತು ಮೆಥಡ್ ನೇಮು ನಾನು ಬರ್ಕೊಂಡು ಅದರೊಳಗೆ ಒಂದಷ್ಟು ಡೇಟಾ ಮೆಂಬರ್ಸ್ ಇಟ್ಟು ಮತ್ತು ಕನ್ಸ್ಟ್ರಕ್ಟರ್ಸ್ನ ಕ್ರಿಯೇಟ್ ಮಾಡಿ ಅದನ್ನು ಒಂದು ನೇಮಿಂದ ರೆಪ್ರೆಸೆಂಟ್ ಮಾಡ್ತೀನಿ ಅಂದರೆ ಅದು ಕ್ಲಾಸ್ ನೇಮ್, ಅಥವಾ ಆ ಪ್ರೋಗ್ರಾಮ್ಗೆ ಅದು ಒಂದು ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ಆಗುತ್ತೆ. ಮೇನ್ ಕ್ಲಾಸಲ್ಲಿ ಅದಕ್ಕೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಆ ಆಬ್ಜೆಕ್ಟ್ ಹ್ಯಾಸ್ ಟು ರೆಪ್ರೆಸೆಂಟ್ ಆಲ್ ದೀಸ್ ಕ್ಲಾಸಸ್ ಆ್ಯಂಡ್ ಮೆಥಡ್ಸ್. ಸೆಟ್ ಆಫ್ ಕ್ಲಾಸ್ ಫೀಲ್ಡ್ಸ್ ಆ್ಯಂಡ್ ದಿ ಮೆಥಡ್ಸ್ ಏನಿದೆ ವಿಚ್ ಈಸ್ ರೆಪ್ರೆಸೆಂಟೆಡ್ ಬೈ ಕ್ಲಾಸ್, ದಟ್ ಹೋಲ್ ಥಿಂಗ್ ವಿಚ್ ಈಸ್ ಎನ್ಕ್ಯಾಪ್ಸುಲೇಟೆಡ್ ಇನ್ಸೈಡ್ ದಿ ಕ್ಲಾಸ್. ಫೀಲ್ಡ್ಸು ಮತ್ತು ಮೆಥಡ್ಸ್ ಅದನ್ನು ಕಂಟೈನ್ ಮಾಡ್ಕೊಂಡಿರೋ ಅಂಥ ಒಂದು ರೆಕ್ಟ್ಯಾಂಗಲ್ ಅನ್ನೋ ಕ್ಲಾಸ್ನ ನಾನು rect1 ಅನ್ನೋ ಒಂದು ಆಬ್ಜೆಕ್ಟಿಂದ ರೆಪ್ರೆಸೆಂಟ್ ಮಾಡ್ತೀನಿ. ಆ rect1 ಅನ್ನೋ ಆಬ್ಜೆಕ್ಟು ವಿಚ್ ರೆಪ್ರೆಸೆಂಟ್ಸ್ ದಿಸ್ ಹೋಲ್ ಡೀಟೇಲ್ಡ್ ಥಿಂಗ್ಸ್, ಬಟ್ ಇಟ್ ಹ್ಯಾಸ್ ದಟ್ ಆಬ್ಜೆಕ್ಟ್ ಹ್ಯಾಸ್ ಹೈಡೆಡ್ ಆಲ್ ದೀಸ್ ಡೀಟೇಲ್ಡ್ ಥಿಂಗ್ಸ್ ವಿಚ್ ಆರ್ ಇನ್ಸೈಡ್ ದಿ ಕ್ಲಾಸ್. ಆ ಡೀಟೇಲ್ಸ್ ಎಲ್ಲ ಹೈಡ್ ಮಾಡಿಟ್ಟಿದೆ, ಕಾಣಿಸ್ದೇ ಇರಂಗೆ ಮಾಡಿಟ್ಟಿದೆ. ಯಾವುದು? ನಾಟ್ ದಿ ರೆಕ್ಟ್ಯಾಂಗಲ್. The rect1 object, it is representing this whole class as hided these class details or the implementation details, and it is making a call to the other class. ಏನಕ್ಕೆ ಕಾಲ್ ಮಾಡ್ತಾ ಇದೆ ಅದರ್ ಕ್ಲಾಸ್ ಮೆಥಡ್ನ ಅಂದರೆ ಟು ಗೆಟ್ ದಿ ಡೇಟಾ ವಿತ್ ದಿ ಹೆಲ್ಪ್ ಆಫ್ ದೋಸ್ ಮೆಥಡ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಟ್ ಕ್ಲಾಸ್. ಇದನ್ನು ನಾವು ಮುಂದೆ ನೋಡ್ತಾ ಹೋಗ್ತೀವಿ. ಇಲ್ಲಿ ಕಮ್ಯುನಿಕೇಷನ್ ಯಾವ್ದು ಮಾಡ್ತಾ ಇದೆ?
ಒನ್ ಆಫ್ ದಿ ಫೀಚರ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ದಟ್ ಈಸ್ ಮೆಸೇಜ್ ಕಮ್ಯುನಿಕೇಷನ್. ಮೆಥಡ್ಸು ಕಮ್ಯುನಿಕೇಟ್ ಮಾಡ್ತಾ ಇದೆ. ಮೆಥಡ್ಸು ಕಮ್ಯುನಿಕೇಟ್ ಮಾಡ್ತಾ ಇದೆ. ಆಬ್ಜೆಕ್ಟ್ಸ್ ಏನಿದೆ, ಡೇಟಾ ಫೀಲ್ಡ್ಸ್ ಏನಿದೆ, ಅದು ಸೆಕ್ಯೂರ್ ಆಗಿ ಹೈಡ್ ಆಗಿ ಕೂತ್ಕೊಂಡಿದೆ. ಬೋತ್ ಮೆಥಡ್ಸ್ ಆ್ಯಂಡ್ ಡೇಟಾ ಫೀಲ್ಡ್ಸ್ನ ಹೈಡ್ ಮಾಡಿ ಟು ರೆಪ್ರೆಸೆಂಟ್ ಇಟ್ ಬೈ ಎ ಸಿಂಗಲ್ ಆಬ್ಜೆಕ್ಟ್ ಯು ಆರ್ ಅಚೀವಿಂಗ್. ಈ ಕಾನ್ಸೆಪ್ಟಿಂದ ಯು ಆರ್ ಅಚೀವಿಂಗ್ ದಿ ಡೇಟಾ ಅಬ್ಸ್ಟ್ರಾಕ್ಷನ್. ಹೈಡಿಂಗ್ ದಿ ಇಂಪ್ಲಿಮೆಂಟೇಷನ್ ಡೀಟೇಲ್ಸ್ ಅಂದರೆ ಡೇಟಾ ಅಬ್ಸ್ಟ್ರಾಕ್ಷನ್. ಆ ಇಂಪ್ಲಿಮೆಂಟೇಷನ್ ಹೇಗಾಗ್ತಿದೆ ಅದನ್ನು ಹೈಡ್ ಮಾಡಿ ಇಡಬೇಕು. ದಟ್ ಈಸ್ ದಿ ಥಿಂಗ್ ಹಿಯರ್. ಅದರ ಜೊತೆಗೆ ಹೈಡ್ ಮಾಡ್ತಾ ಎನ್ಕ್ಯಾಪ್ಸುಲೇಷನ್ನು ಅಚೀವ್ ಮಾಡಬೇಕು. ಅದೇ ಇಲ್ಲ ಆಗ್ತಾ ಇರೋದು. ಯುವರ್ ಕ್ಲಾಸ್, ಯುವರ್ ಆಬ್ಜೆಕ್ಟ್ ಈಸ್ ಎನ್ಕ್ಯಾಪ್ಸುಲೇಟಿಂಗ್ ಬೋತ್ ಡೇಟಾ ಫೀಲ್ಡ್ಸ್ ಆ್ಯಂಡ್ ದಿ ಮೆಂಬರ್ ಫಂಕ್ಷನ್ಸ್ ಆ್ಯಂಡ್ ಯುವರ್ ಆಬ್ಜೆಕ್ಟ್ ಈಸ್ ಹೈಡಿಂಗ್ ಆಲ್ ದೋಸ್ ಥಿಂಗ್ಸ್. ತನ್ನನ್ನು ಮಾತ್ರ ಮೇನ್ ಕ್ಲಾಸಲ್ಲಿ ರೆಪ್ರೆಸೆಂಟ್ ಮಾಡಿಕೊಂಡು ಇನ್ನೊಂದು ಕ್ಲಾಸ್ ಇದೆ, ಯಾವುದೋ ಒಂದು ಮಾಡ್ಯೂಲಲ್ಲಿ ಇನ್ನೊಂದು ಕ್ಲಾಸ್ ಇದೆ ಅನ್ನೋದನ್ನ ಅದು ಹೈಡ್ ಮಾಡ್ತಾ ಇದೆ ಆ ಕಾನ್ಸೆಪ್ಟ್. ಸೊ ಅಲ್ಲಿ ಡೇಟಾ ಹೈಡಿಂಗ್, ಎನ್ಕ್ಯಾಪ್ಸುಲೇಷನ್, ಡೇಟಾ ಅಬ್ಸ್ಟ್ರಾಕ್ಷನ್ ಎಲ್ಲನೂ ಅಚೀವ್ ಆಗ್ತಾ ಇದೆ. ನೀವು 2 ಕ್ಲಾಸ್ ಯೂಸ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಇನ್ಹೆರಿಟೆನ್ಸ್ ಫೀಚರು ಅಚೀವ್ ಆಗ್ತಿದೆ. ಮೆಸೇಜಸ್ ಕಮ್ಯುನಿಕೇಟ್ ಮಾಡ್ತಾ, ಮೆಥಡ್ಸ್ ಮಾತ್ರ ಕಮ್ಯುನಿಕೇಟ್ ಮಾಡ್ತಿರೋದ್ರಿಂದ ಬೈ ಪಾಸಿಂಗ್ ದಿ ಮೆಸೇಜಸ್, ಬೈ ಮೇಕಿಂಗ್ ಎ ಕಾಲ್ ಟು ದಿ ಮೆಥಡ್ಸ್ ಆಫ್ ದಿ ಅದರ್ ಕ್ಲಾಸಸ್, ಅಲ್ಲಿ ಮೆಸೇಜ್ ಕಮ್ಯುನಿಕೇಷನ್ನು ಅಚೀವ್ ಆಗ್ತಾ ಇದೆ. ಸೊ ಈ ರೀತಿ your program, you need to write a program, you need to write a class which achieves all these features of object oriented programming. So it's a set of data members and the methods. ಆ ಸೆಟ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಇಟ್ಸ್ ಎ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ಅಂತ ನಾವು ಹೇಳ್ಬೋದು. ಈಗ ಕ್ಲಾಸ್ ರೆಕ್ಟ್ಯಾಂಗಲ್ ಒಳಗೆ ಲೆಂತ್ ಮತ್ತು ವಿಡ್ತ್ ಅನ್ನೋ ಡೇಟಾ ಮೆಂಬರ್ಸ್ ಇದೆ. ಅಲ್ಲೊಂದು ಮೆಥಡ್ ಇದೆ ಗೆಟ್ ಡೇಟಾ ಅಂತ. ರೆಕ್ಟೇರಿಯಾ ಅಂತ ಫಾರ್ಮುಲಾ ಕ್ಯಾಲ್ಕುಲೇಷನ್ ಮೆಥಡ್ ಇನ್ನೊಂದಿದೆ. ಒಂದು ಇನ್ಪುಟ್ನ ತಗೊಳ್ಳೋ ಅಂಥ ಮೆಥಡು, ಇನ್ನೊಂದು ಇನ್ಪುಟ್ ಬಂದಿರೋ ಅಂಥ ಇನ್ಪುಟ್ ಕ್ಯಾಲ್ಕುಲೇಷನ್ ರಿಸಲ್ಟ್ ಕೊಡೋ ಅಂಥ ಮೆಥಡ್. ಹೇಗೆ ಮಾಡೋದು ಅಂತಂದರೆ, you need to write the class name. Since it's a user defined data type, write the class name, write the class keyword, user defined class name, field declaration, and make the method declaration. Close the class. ಫೀಲ್ಡ್ ಡಿಕ್ಲರೇಷನ್ ನಾವು ನೋಡ್ತಾ ಹೋದರೆ, data is encapsulated in a class by placing data fields inside the body of the class definition. How to achieve this? With the help of class name, which is a rectangle, write the data type, then the data member name. Again, here I have taken the example, length ಮತ್ತು width ಅಂತ ತಗೊಂಡಿದ್ದೀನಿ. ಡೇಟಾ ಟೈಪು ಇಂಟಲ್ಲಿದೆ. ಸೊ ದಿಸ್ ಇಸ್ ಹೌ ಯು ಮೇಕ್ ಫೀಲ್ಡ್ ಡಿಕ್ಲರೇಷನ್ಸ್. Method declaration, you need to write the method name. ವೇರಿಯೇಬಲ್ ಹೇಗೆ ಡಿಕ್ಲೇರ್ ಮಾಡ್ತೀರಾ ಅದೇ ರೀತಿ ಮೆಥಡ್ ನೇಮು ನೀವು ಡಿಕ್ಲೇರ್ ಮಾಡ್ಬೋದು. ಡೇಟಾ ಟೈಪ್ ಬರೆದು ಮೆಥಡ್ ನೇಮ್ ಬರೆದು ರೈಟ್ ದಿ ಪ್ಯಾರಾಮೀಟರ್ ಲಿಸ್ಟ್. ಆ ಪ್ಯಾರಾಮೀಟರ್ ಲಿಸ್ಟು ವೇರಿಯೇಬಲ್ ಡಿಕ್ಲರೇಷನ್ ಹೇಗೆ ಮಾಡ್ತೀರಾ ಆ ರೀತಿ ಇರುತ್ತೆ. ರೈಟ್ ದೋಸ್ ವಿತ್ ಇನ್ ದಿ ಬ್ರಾಕೆಟ್ಸ್. ಯು ಹ್ಯಾವ್ ಲರ್ನ್ಡ್ ಫಂಕ್ಷನ್ಸ್ ಅಂಡರ್ C language.
C++ ಎಲ್ಲದರಲ್ಲೂ ಫಂಕ್ಷನ್ಸ್ ಅಂತ ಕಲ್ತಿರ್ತೀರಾ. ದಟ್ ಈಸ್ ರೀಪ್ಲೇಸ್ಡ್ ಬೈ ಮೆಥಡ್ಸ್ ಅಷ್ಟೇ. ಪ್ಯಾರಾಮೀಟರ್ ಲಿಸ್ಟ್ ಆದಮೇಲೆ ಡೋಂಟ್ ಪುಟ್ ದಿ ಸೆಮಿಕಾಲನ್ ದೇರ್, otherwise it will end the processing. Stop the processing there itself. Data type ವೇರಿಯೇಬಲ್ ನೇಮ್ ಬರೆಯ ಬದಲು ಡೇಟಾ ಟೈಪ್ ರೈಟ್ ದಿ ಮೆಥಡ್ ನೇಮ್. ಅದು ವೇರಿಯೇಬಲ್ ನೇಮ್ ರೀತಿನೇ ಇರುತ್ತೆ, ಜಸ್ಟ್ ಎ ಫಂಕ್ಷನ್ ನೇಮ್ ಅಷ್ಟೇ. ಓಪನ್ ದಿ ಬ್ರಾಕೆಟ್, ಮೇಕ್ ದಿ ವೇರಿಯೇಬಲ್ ಡಿಕ್ಲರೇಷನ್ ಹಿಯರ್. ವೇರಿಯೇಬಲ್ ಡಿಕ್ಲರೇಷನ್ ಅಂದರೆ ಪ್ಯಾರಾಮೀಟರ್ಸ್ ಅಂತ ಒಂದು ವರ್ಡಿಂದ, ಟೆಕ್ನಿಕಲ್ ವರ್ಡಿಂದ ಹೇಳ್ತೀವಿ. ದೆನ್ ರೈಟ್ ದಿ ಮೆಥಡ್ ಬಾಡಿ. And this is the example for method declaration. Data type get data ಅಂತ ಮೆಥಡ್ ನೇಮ್ ಬರೆದು ಪ್ಯಾರಾಮೀಟರ್ ಲಿಸ್ಟ್ ಹಾಕಿ, ದೆನ್ ಈಕ್ವೇಟ್ ದಿ ಪ್ಯಾರಾಮೀಟರ್ 1 with the field 1, equate parameter 2 with the field 2 for getting the data. So this is the example for declaring or creating the classes. As you can see on the screen, class anta barkondo, class rectangle. That rectangle is a class name. Length and width are the data fields. Variable declaration ಹೇಗೆ ಮಾಡ್ತೀರಾ ಅದೇ ರೀತಿ ಡಿಕ್ಲರೇಷನ್ ಆಗಿದೆ. ಲೆಂತ್ ಆ್ಯಂಡ್ ವಿಡ್ತ್ ಅನ್ನೋ ಒಂದು 2 ಫೀಲ್ಡ್ಸ್. ಪ್ರೋಗ್ರಾಮ್ ನೇಮ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವೆಷ್ಟು ಫೀಲ್ಡ್ ನೇಮ್ ತಗೊಳ್ತೀರಾ, ಮೆಥಡ್ ಹೇಗೆ ಡಿಕ್ಲೇರ್ ಮಾಡ್ತೀರಾ. ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ರಿಕ್ವೈರ್ಮೆಂಟ್ ಆಫ್ ದಿ ಪ್ರೋಗ್ರಾಮ್. ಸೊ 2 ವೇರಿಯೇಬಲ್ ಆರ್ ದಿ ಡೇಟಾ ಫೀಲ್ಡ್ ಡಿಕ್ಲರೇಷನ್ ಆಗಿದೆ. ನೆಕ್ಸ್ಟು ಮೆಥಡ್ ಡಿಕ್ಲರೇಷನ್, ದಟ್ ಈಸ್ ಗೆಟ್ ಡೇಟಾ. ಪ್ಯಾರಾಮೀಟರ್ ಲಿಸ್ಟ್ ನಾನು ಆಗಲೇ ಹೇಳಿದಾಗೆ ವೇರಿಯೇಬಲ್ ಡಿಕ್ಲರೇಷನ್ ರೀತಿ ಇದೆ. ಯು ಕ್ಯಾನ್ ಅಬ್ಸರ್ವ್ ಇಟ್. ಇಂಟ್ ಎಕ್ಸ್ ಇಂಟ್ ವೈ ಅಂತ ಇದೆ. ಇಂಟ್ ಈಸ್ ಎ ಬೇಸಿಕ್ ಡೇಟಾ ಟೈಪ್, ಎಕ್ಸ್ ಆ್ಯಂಡ್ ವೈ ಆರ್ ದಿ ವೇರಿಯೇಬಲ್ಸ್. ಬಟ್ ಯು ನೀಡ್ ಟು ರೈಟ್ ದೋಸ್ ವೇರಿಯೇಬಲ್ಸ್ ಆರ್ ಯು ನೀಡ್ ಟು ಡಿಕ್ಲೇರ್ ವೇರಿಯೇಬಲ್ಸ್ ಇನ್ಸೈಡ್ ದಿ ಬ್ರಾಕೆಟ್. ಆಗ ವಿ ಕಾಲ್ ಇಟ್ ಆಸ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ ಅದನ್ನು. Don't put the semicolon there. You can observe length equal to x. Length is a data field which is being equated to the first parameter. Width is the second data field which is being equated to second parameter. So this is how we write the data fields and the method name for a class. Next session alli object creation, accessing the communicating with the methods and accessing the data members hege anta next session alli nodana. Accessing the data members means you are accessing only the values of these data members. ಆ ವ್ಯಾಲ್ಯೂಸು ಹೇಗಿರುತ್ತೆ, ಕಾಪೀಸ್ ಜನ್ರೇಟ್ ಆಗುತ್ತೆ. ಕಾಪೀಸ್ ಜನ್ರೇಟ್ ಆಗಿರೋ ಈ ಡೇಟಾ ಮೆಂಬರ್ಸ್ ಆರ್ ಡೇಟಾ ಫೀಲ್ಡ್ಸ್ದು ಒಂದು ಕಾಪೀಸ್ ಏನು ಜನ್ರೇಟ್ ಆಗಿರುತ್ತೆ ಅದರಲ್ಲಿ ಸ್ಟೋರ್ ಆಗಿರೋ ಅಂಥ ವ್ಯಾಲ್ಯೂಸ್ನ ನೀವು ಆಕ್ಸೆಸ್ ಮಾಡ್ತೀರಾ. ಅದಕ್ಕೆ ನಿಮಗೆ ಡೌಟ್ ಬಂದಿರ್ಬೋದು, ಏನಕ್ಕೆ ಇಲ್ಲಿ ಈಕ್ವೇಟ್ ಮಾಡ್ತಾ ಇದ್ದಾರೆ ಡೇಟಾ ಫೀಲ್ಡ್ 1 ಟು ಪ್ಯಾರಾಮೀಟರ್ 1, ಡೇಟಾ ಫೀಲ್ಡ್ ಟು ಪ್ಯಾರಾಮೀಟರ್ 2 ಅಂತ. ದಟ್ ಈಸ್ ದಿ ಥಿಂಗ್ ಹಿಯರ್, to achieve the data hiding concept.